गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ओम श्री गुरुभ्यो नमः। परम गुरुभ्यो नमः। परमेष्टि गुरुभ्यो नमः। कुलदेवताभ्यो नमः। ग्रामदेवताभ्यो नमः। ಪ್ರಿಯ ವೀಕ್ಷಕರೇ, ರಾಜಕೀಯ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಾಪಂಚಿಕ ಭವಿಷ್ಯ ನೀವು ನನ್ನ ಚಾನಲಲ್ಲಿ ಬೇಕಾದಷ್ಟು ನೋಡಿದ್ದೀರ. ಈಗ ಇದು ರಾಜಕೀಯ ಭವಿಷ್ಯ. ಈಗ ಕರ್ನಾಟಕ ರಾಜ್ಯದಲ್ಲಿ ಹೊಸ ನೂತನ ಮುಖ್ಯಮಂತ್ರಿಗಳಾಗ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರ ಜಾತಕವನ್ನು ವಿಶ್ಲೇಷಣೆ ಮಾಡ್ತೀನಿ. ಯಾರು ನನ್ನ ಚಾನಲ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀರಿ, ನಿಮಗೆಲ್ಲ ಗೊತ್ತಿದೆ ರಾಜಕೀಯ ಭವಿಷ್ಯಗಳು ನಾನು ಏನೇನು ತಿಳಿಸಿದ್ದೀನಿ ಅಂತ. BJP ಸರ್ಕಾರ ಇದ್ದಾಗ ಮತ್ತೆ ಯಾವ ಸರ್ಕಾರ ಬರುತ್ತೆ ಅಂತ ವಿಧಾನಸಭಾ ಎಲೆಕ್ಷನ್ನಲ್ಲೂ ಕೂಡ ಹೇಳಿದ್ದೆ. ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ದೆ. ಆಮೇಲೆ ಫಸ್ಟು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗ್ತಾರಾ, ಡಿ.ಕೆ. ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗ್ತಾರಾ ಅಂತ ಚರ್ಚೆ ಇದ್ದಾಗ ನಾನು ಸಿದ್ದರಾಮಯ್ಯನವರೇ ಮೊದಲನೇ ಮುಖ್ಯಮಂತ್ರಿಗಳಾಗೋದು ಅನ್ನುವಂಥ ಭವಿಷ್ಯವನ್ನು ಕೂಡ ತಿಳಿಸಿದ್ದೆ. ಈಗಲೂ ಕೂಡ ನೀವು ರಾಜಕೀಯ ಭವಿಷ್ಯ ಅಂತ ಪ್ಲೇ ಲಿಸ್ಟಲ್ಲಿ ನನ್ನ ಚಾನಲಲ್ಲಿ ನೋಡಿದ್ರೆ ಎಲ್ಲ ವಿಚಾರ ನಿಮಗೆ ಗೊತ್ತಾಗುತ್ತೆ. ಬೊಮ್ಮಾಯಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಜಾತಕವನ್ನು ವಿಶ್ಲೇಷಣೆ ಮಾಡಿ ತಮ್ಮ ಕ್ಷೇತ್ರದಲ್ಲಿ ಗೆಲ್ತಾರೆ, ಮತ್ತೆ ಅವರಿಗೆ ಈ ಸಮಯದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಯೋಗ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದೆ. ಅದೆಲ್ಲ ವಿಡಿಯೋಗಳು ಸಪ್ರೇಟ್ ಇದೆ. ಬಸವರಾಜ ಬೊಮ್ಮಾಯಿ ಅವರ ಜಾತಕವನ್ನು ವಿಶ್ಲೇಷಣೆ ಮಾಡಿದ್ದೆ. ಗುರುಜಿ, ಜನಸಾಮಾನ್ಯರದ್ದು ಬಿಟ್ಟು ಮುಖ್ಯಮಂತ್ರಿಗಳು ಇವ್ರದೇ ಯಾಕೆ ವಿಶ್ಲೇಷಣೆ ಮಾಡ್ತೀರಿ ಅಂದರೆ, ನಾವೆಲ್ಲ ಕನ್ನಡಿಗರು, ನಾವು ಕರ್ನಾಟಕದಲ್ಲಿ ಇದ್ದೀವಿ. ಯಾರು ನಮ್ಮ ಮೇಲೆ ರಾಜ್ಯವನ್ನು ಆಳ್ತಾರೆ ಅದ್ರ ಮೇಲೆ ನಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಗೊತ್ತಾಗಬೇಕು ಅಂದಾಗ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಇವ್ರದೆಲ್ಲ ಜಾತಕ ವಿಶ್ಲೇಷಣೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಯ ವೀಕ್ಷಕರೇ. ಆದ್ದರಿಂದ ಈಗ ಡಿ.ಕೆ. ಶಿವಕುಮಾರ್ ಅವರ ಜಾತಕ ಹೇಗಿದೆ ಅನ್ನುವಂಥ ವಿಶ್ಲೇಷಣೆ ಮಾಡ್ತೀನಿ. ನೀವು ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಡಿ.ಕೆ. ಶಿವಕುಮಾರ್ ಅವರಿಗೆ ನೀಚಭಂಗ ರಾಜಯೋಗವಿದೆ. ಇವರು ರಾಜಕೀಯ ಭವಿಷ್ಯ ಇವ್ರದ್ದು ಹೇಗಿದೆ ಅನ್ನುವಂಥ ವಿಚಾರ. ಕಾಂಗ್ರೆಸ್ಗೆ ಡಿ.ಕೆ.ಶಿ ಟ್ರಬಲ್ ಶೂಟರ್, ಒಂದು ಆರ್ಮಿ ಅಂತೆಲ್ಲ ಕರೀಲಾಗುತ್ತೆ. ಕನಕಪುರದ ಬಂಡೆ ಅಂತ ಕರೀಲಾಗುತ್ತೆ. ಇವರ ಡೇಟ್ ಆಫ್ ಬರ್ತು ಮತ್ತು ಟೈಮ್ ಆಫ್ ಬರ್ತು, ಇವರ ಜನ್ಮಸ್ಥಳ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. 15 ಮೇ 1961 ಇಸ್ವಿ 5 ಗಂಟೆ 15 ನಿಮಿಷ ಕನಕಪುರ. ಇವರ ಜಾತಕದಲ್ಲಿ ಲಗ್ನಾಧಿಪತಿ ಮೇಷ ಲಗ್ನ, ರಾಶಿ ಬಂದು ವೃಷಭ ರಾಶಿ, ಕೃತಿಕಾ ನಕ್ಷತ್ರದಲ್ಲಿ ಇವರ ಜನನ ಆಗಿದೆ. ಲಗ್ನಾಧಿಪತಿಯಾದಂತಹ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿ, ದಶಮ ಭಾವದಲ್ಲಿ ನೀಚನಾದಂತಹ ಗುರು. ನೋಡಿ, ಇವರಿಗೆ ನೀಚ ಭಂಗ ರಾಜಯೋಗ ಹೆಂಗಾಗುತ್ತೆ ಅನ್ನೋದು. ಶನಿ ವಕ್ರಿಯಾಗಿದ್ದಾನೆ, ದಶಮಾಧಿಪತಿ ಶನಿ ದಶಮ ಸ್ಥಾನದಲ್ಲೇ ಇದ್ದು ಗುರುವಿನ ಜೊತೆಯಲ್ಲಿರೋದ್ರಿಂದ ಗುರುವಿನ ನೀಚಭಂಗ ಉಂಟಾಗುತ್ತೆ. ನೀಚಭಂಗ ರಾಜಯೋಗ ಇವರಿಗೆ ಯಾವ ಥರ ಬಂತು ಅಂದರೆ, ಅನಿರೀಕ್ಷಿತವಾಗಿ ಇವರಿಗೆ ಶುಭ ಫಲ, ಏರಿಕೆಯ ಶುಭ ಫಲ ಕೊಟ್ಟಿದ್ದಾರೆ. ಅದಕ್ಕೆ ವಿಪರೀತ ರಾಜಯೋಗ ಅಂತೀವಿ. ಕಷ್ಟದಿಂದ ಮೇಲೆ ಬರ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮವನ್ನು ಪಾಲನೆ ಮಾಡುವಂಥವ್ರು. ನಮ್ಮ ಸನಾತನ ಧರ್ಮೋ ರಕ್ಷತಿ ರಕ್ಷತಃ, ದೈವ ಚಿಂತಕರು. ಎಲ್ಲಾದರೂ ಒಂದು ಟಿವಿಗಳಲ್ಲಿ ಎಲ್ಲರೂ ಪ್ರೋಗ್ರಾಮಲ್ಲಿ ಹೇಳ್ಬೇಕಾದ್ರೆ ನೀವು ಧರ್ಮವನ್ನು ನಂಬ್ತೀರಾ? ಖಂಡಿತ. ನನ್ನ ಹೆಸರೇ ಶಿವಕುಮಾರ್. ಶಿವ ಅಂದ್ರೇನು? ಈಶ್ವರ. ಆ ಈಶ್ವರನ ಹೆಸರು ಇಟ್ಕೊಂಡಿರುವಂತಹ ಶಿವನಿಗೆ ಮಗ ಶಿವಕುಮಾರ ಅಂತ ಹೆಸರಿಟ್ಕೊಂಡಿರ್ಬೇಕಾದ್ರೆ ನಾನು ಹೇಗೆ ನನ್ನ ಧರ್ಮವನ್ನು ಬಿಡಲಿ ಅಂತ ಹೇಳಿದಂತಹ ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅನ್ನೋದು ಕೂಡ ಜಾತಕದಲ್ಲಿ ನಾವು ಕಂಡುಹಿಡಿಯಬಹುದು. ಯಾಕೆಂದರೆ ಗುರು ಶನಿ ದಶಮ ಭಾವದಲ್ಲಿದ್ದಾಗ ಧರ್ಮ ಮಾರ್ಗದಂತೆ ತಮ್ಮ ಕರ್ಮವನ್ನು ಅವರು ಮಾಡ್ತಾರೆ ಮತ್ತು ದೈವಿ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಅನ್ನೋದು ಇವ್ರ ಜಾತಕದ ಮುಖಾಂತರ ಕಂಡುಹಿಡಿಬಹುದು.
1989ರಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಪ್ರಸಿದ್ಧ ಕಾಂಗ್ರೆಸ್ ನಾಯಕರಾಗಿದ್ದರು. ಆಗ ವಿಧಾನಸಭಾ ಚುನಾವಣೆಯಲ್ಲಿ ಎಚ್ ಡಿ ದೇವೇಗೌಡರು, ನಮ್ಮ ರಾಷ್ಟ್ರದ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರನ್ನ ಸೋಲಿಸಿದ್ರು. ಮತ್ತು 1999ರಲ್ಲಿ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅದೇ ಕ್ಷೇತ್ರನಾದ ಸಾತನೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೂಡ ಸೋಲಿಸಿ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೆದ್ದಂಥವರು. ದೇಶದ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಶ್ರೀಮಂತ ರಾಜಕಾರಣಿ, ವೆರಿ ರಿಚೆಸ್ಟ್ ಪರ್ಸನಾಲಿಟಿ. ಯಾಕೆ ನೋಡಿ, ದ್ವಿತೀಯಾಧಿಪತಿಯಾದಂತಹ ಶುಕ್ರ ಉಚ್ಚನಾಗಿದ್ದಾನೆ. ಹಾಗಾದ್ರೆ ವ್ಯಯಭಾವದಲ್ಲಿಲ್ವಾ? 12ನೇ ಮನೆಯಲ್ಲಿಲ್ವಾ ಶುಕ್ರ? ವ್ಯಯಭಾವದಲ್ಲಿದ್ರು ಕೂಡ ಪವರ್ಫುಲ್ ಆಗಿ ಶುಭ ಫಲಗಳನ್ನ ಕೊಡ್ತಾನೆ. 4ನೇ ಮನೆ ಅಧಿಪತಿಯಾದಂತಹ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿದ್ದು ಮತ್ತು ಪಂಚಮಾಧಿಪತಿ ಸೂರ್ಯ ದ್ವಿತೀಯ ಭಾವದಲ್ಲಿರೋದ್ರಿಂದ ಇವರು ಅತ್ಯಂತ ಶ್ರೀಮಂತ ಅನ್ನೋದು ಜಾತಕ ಪರ್ಫೆಕ್ಟ್ ಆಗಿ ತಿಳಿಸುತ್ತೆ. ಲಗ್ನಾಧಿಪತಿಯಾದಂತಹ ಮಂಗಳ ಗ್ರಹ ನೀಚ, 9ನೇ ಮನೆ ಗ್ರಹ ಮತ್ತು 12ನೇ ಮನೆ ಗ್ರಹನಾದಂತಹ ಗುರು ನೀಚ ತನ್ನ 10ನೇ ಮನೆ ಶನಿಯೊಂದಿಗೆ ತನ್ನದೇ ರಾಶಿಯಲ್ಲಿದ್ದಾನೆ. ಆದ್ರಿಂದ ಗುರು ನೀಚ ಭಂಗ ಉಂಟಾಗುತ್ತೆ. ಯಾಕೆ? ತನ್ನ ರಾಶಿಯಾಧಿಪತಿ ಶನಿ ಜೊತೆಗಿದ್ದಾನೆ. ನೀಚ ಗ್ರಹಗಳು ಗುರು ಮತ್ತು ಮಂಗಳ ಗ್ರಹ ಪರಸ್ಪರ ನೋಡೋದ್ರಿಂದ ಇವರು ಜಾತಕದಲ್ಲಿ ಉತ್ತಮ ಫಲಿತಾಂಶವನ್ನ ನೀಡುತ್ತೆ. ಮಂಗಳ ಗ್ರಹದ ದಶಾಭುಕ್ತಿ 1974ನೇ ಇಸ್ವಿಯಿಂದ 1981ನೇ ಇಸ್ವಿವರೆಗೂ ಇವ್ರ ಜಾತಕದಲ್ಲಿತ್ತು. ಆಗ ಮಂಗಳ ಗ್ರಹ ಗುರುವಿನ ದೃಷ್ಟಿ ಶನಿಯ ದೃಷ್ಟಿಯಿಂದ ಇರೋದ್ರಿಂದ ಇವರು ಕಾಲೇಜಿನಲ್ಲಿ ಕ್ರೀಡೆ ಮತ್ತು ರಾಜಕೀಯ ಚರ್ಚೆಗಳಲ್ಲಿ ಭಾಗವಹಿಸಿ ಜನಪ್ರಿಯರಾದರು. ಮಂಗಳ ಮಹಾದಶ ಕೊನೆ ಭಾಗದಲ್ಲಿ ಇವರು ಯುವ ಕಾಂಗ್ರೆಸ್ನ ಸದಸ್ಯರಾದರು. 1985, ಕೇವಲ ಬರೀ 23 ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ. ಅಂತ ವಯಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದ, ಅಂದ್ರೆ 1979ರಲ್ಲಿ ಜನತಾದಳಕ್ಕೆ ಸೇರ್ಪಡೆಯಾದ್ರು ಎಚ್ ಡಿ ದೇವೇಗೌಡರು. ಅವರನ್ನ ಎದುರಿಸಿ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿ ಅವರು ಬರೀ 15,000 ಮತಗಳ ಅತಿ ಕಡಿಮೆ ಅಂತರದಿಂದ ಸೋತ್ರು. ಇದೇನು ಸೋತಿದ ತಕ್ಷಣ ಅವ್ರಿಗೆ ಬೆಲೆ ಕಮ್ಮಿ ಆಯ್ತಾ? ಇಲ್ಲ. ವಯಸ್ಸು ಎಷ್ಟಿತ್ತು? ಬರೀ 23 ವರ್ಷ. ಜಾತಕದಲ್ಲಿ ರಾಹು ದಶೆ ಗುರು ದಶೆ ಇವರಿಗೆ ನಡೀತಾ ಇತ್ತು. ರಾಜಕೀಯದಲ್ಲಿ ಇವ್ರೇನಾದ್ರು ಖ್ಯಾತಿ ಅನ್ನೋದು, ಈ ಎಲೆಕ್ಷನ್ ಅಲ್ಲಿ ಇವ್ರೇನಾದ್ರು ಫೇಮಸ್ ಆಗ್ಬಿಟ್ರು. ಇವರಿಗೆ ಖ್ಯಾತಿ ಏನೋ ತಂದುಕೊಡ್ತು. ರಾಹು ಗುರು ಷಷ್ಟಾಷ್ಟಕ 6 ಮತ್ತು 8 ಇವರಿಗೆ ಸೋಲನ್ನುಂಟು ಮಾಡ್ತು ಆ ಟೈಮಲ್ಲಿ. ಆದರೆ ಇವರು 23 ವರ್ಷದ ಡಿ ಕೆ ಶಿವಕುಮಾರ್ ಅವರ ಸಾಧನೆ ತುಂಬಾ ಚೆನ್ನಾಗಿತ್ತು. 1989ರಲ್ಲಿ ಕರ್ನಾಟಕದ ರಾಜಕೀಯದಲ್ಲೇ ಸಂಚಲವನ್ನ ಮೂಡಿಸಿದಂತವರು ಡಿ ಕೆ ಶಿವಕುಮಾರ್ ಅವರು. ಎಚ್ ಡಿ ದೇವೇಗೌಡರನ್ನು ಕೂಡ ಸೋಲಿಸಿದ್ರು. ರಾಹು ದಶೆ ಬುಧ ಭುಕ್ತಿ. ರಾಹು ದಶೆಯಿಂದ ಬುಧ 10ನೇ ಮನೆಯಲ್ಲಿ ಇರೋದ್ರಿಂದ ಇವರು ಆ ಟೈಮಲ್ಲಿ ಗೆದ್ರು ಎಲೆಕ್ಷನ್ ಅಲ್ಲಿ ಅನ್ನುವಂಥ ವಿಚಾರ. 1989ರ ಪ್ರಸಿದ್ಧ ಚುನಾವಣಾ ಗೆಲುವಿನ ನಂತರ ಡಿ ಕೆ ಶಿವಕುಮಾರ್ ಅವರು ಎಂದಿಗೂ ಕೂಡ ಹಿಂತಿರುಗಿ ನೋಡ್ಲಿಲ್ಲ. ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದಂತಹ ಬಂಗಾರಪ್ಪ ಇರ್ಬೋದು, ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಚಿವರಾಗಿದ್ರು. 2005ರಲ್ಲಿ JDS ನಿಂದ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಸೇರಿದ್ರು. 2013ರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಯನ್ನ ಪಕ್ಷವನ್ನ ಗೆಲ್ಲೋದಕ್ಕೆ ಇವರ ಕೊಡುಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆಗ ಡಿ ಕೆ ಶಿ ಅವರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ವಿದ್ಯುತ್ ಸಚಿವರಾಗಿದ್ರು. ಈಗೆಲ್ಲ ನಿಮಗೆ ಗೊತ್ತಿದೆ. ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ರು. ಈಗ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಪ್ರಮಾಣ ವಚನ ಇವತ್ತು ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು, ನೋಟ್ ಮಾಡ್ಕೊಳ್ಳಿ. 3ನೇ ತಾರೀಕು ಜೂನ್ 2026, 5ನೇ ತಾರೀಕು ಅಥವಾ 6ನೇ ತಾರೀಕು ಪ್ರಮಾಣ ವಚನವನ್ನ ಅವರು ಸ್ವೀಕಾರ ಮಾಡಬಹುದು. ಹಾಗಾದ್ರೆ ಇವರ ದಶಾಭುಕ್ತಿ, ಗುರುಜಿ ಎಲ್ಲ ಹಳೆ ಕಥೆಗಳೆಲ್ಲ ನನಗೆ ಬೇಡ, ಈಗ ನಮ್ಮ ರಾಜ್ಯಕ್ಕೆ ಏನಾಗುತ್ತೆ, ಮುಂದೆ ಇವರ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸಿ ಅಂತ ನೀವು ಹೇಳಿದಾಗ ಬ್ಯಾಕ್ ಗ್ರೌಂಡ್ ಎಲ್ಲ ಜಾತಕದ ಪ್ರಕಾರ ಕರೆಕ್ಟಾಗಿ ಬಂದಾಗ
ಮುಂದಿನ ಭವಿಷ್ಯನೂ ಕೂಡ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನ ತಿಳಿಸೋಕ್ಕೋಸ್ಕರ ಈ ವಿಚಾರವನ್ನ ತಿಳಿಸ್ತೆ. ಇವರಿಗೆ ರಾಹು ಅಂತರ್ಭುಕ್ತಿ 5ನೇ ತಾರೀಕು ಜೂನ್ 2026 ಶುಕ್ರವಾರದಿಂದ 5ನೇ ತಾರೀಕು, ಇವತ್ತು ರೆಕಾರ್ಡ್ ಆಗ್ತಿರುವಂತಹ ಡೇಟ್ ಬಂದು 3ನೇ ತಾರೀಕು ಬುಧವಾರ, ಶುಕ್ರವಾರದಿಂದ ಇವರ ಸಮಯ ಬದಲಾವಣೆ ಆಗುತ್ತೆ. ಮೋಸ್ಟ್ಲಿ 5ನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಬೋದು, ಅಥವಾ ಶನಿವಾರ ಬೇಡ ಅಂದ್ರೆ 6ನೇ ತಾರೀಕು, ಮೋಸ್ಟ್ಲಿ 5ನೇ ತಾರೀಕು ತಗೋಬಹುದು. ಈಗ ಇವರು ಹೇಗೆ ಸರ್ಕಾರ ಹೇಗಿರುತ್ತೆ, 1 ವರ್ಷ ಕರ್ನಾಟಕವು ಗಮನಾರ್ಹ ಆರ್ಥಿಕ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಯನ್ನ ಕರ್ನಾಟಕ ರಾಜ್ಯ ಕಾಣಲಿದೆ ಅನ್ನೋದನ್ನ ಇವರ ಜಾತಕದ ಮುಖಾಂತರ ನಾವು ಕಂಡುಹಿಡ್ಕೋಬಹುದು. ಯಾಕೆಂದ್ರೆ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಮೂಲ ಸೌಕರ್ಯಗಳನ್ನ ಒದಗಿಸ್ತಾನೆ. 2028ರ ವಿಧಾನಸಭಾ ಚುನಾವಣೆ ಭವಿಷ್ಯವನ್ನ ಇವರು ಪ್ರಮಾಣ ವಚನ ಸ್ವೀಕಾರದ ನಂತರ ನಾನು ಆ ಭವಿಷ್ಯವನ್ನ ತಿಳಿಸ್ತೀನಿ. ಮತ್ತೆ ಇವ್ರಿಗೆ ಯಾವಾಗವರೆಗೂ ಟೈಮ್ ಚೆನ್ನಾಗಿರುತ್ತೆ, ಜುಲೈ 2027 ಯಾವುದೇ ತೊಂದರೆ ಇಲ್ಲದೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಯಾಗಿ ತಮ್ಮ ಕಾರ್ಯವನ್ನ ಗಮನಾರ್ಹವಾಗಿ ನಿರ್ವಹಿಸ್ತಾರೆ. ಯಾವುದೂ ತೊಂದರೆ ಇಲ್ಲ. ಜುಲೈ 2027 ಮುಂದಿನ ವರ್ಷ. ಅದಾದ ನಂತರ ಜುಲೈ, ಈಗ ಜೂನ್ ಅಲ್ವಾ, ಇನ್ನು 12-13 ತಿಂಗಳಾದ ಮೇಲೆ ತನ್ನ ಸ್ವಂತ ಪಕ್ಷದ ಅತೃಪ್ತ ನಾಯಕರು ಮತ್ತೆ ಗುಪ್ತ ಶತ್ರುಗಳಿಂದ ಅನೇಕ ಸಮಸ್ಯೆಗಳನ್ನ DK ಶಿವಕುಮಾರ್ ಅವರು ಎದುರಿಸಬೇಕಾಗುತ್ತದೆ ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಮೂಲ ಸೌಕರ್ಯ, ಬೆಂಗಳೂರಿಗಾಗ್ಲಿ ಮೂಲ ಸೌಕರ್ಯಗಳು, ಇನ್ನು ಕರ್ನಾಟಕಕ್ಕಾಗ್ಲಿ ಯಾವುದೂ ತೊಂದರೆಗಳಾಗಲ್ಲ. ಆರ್ಥಿಕವಾಗಿ ಕರ್ನಾಟಕ ಅಭಿವೃದ್ಧಿ ಪಡಿಸೋದ್ರಲ್ಲಿ ಇವರು ಗಮನಾರ್ಹವಾಗಿ ಕರ್ನಾಟಕದ ಸೇವೆಯನ್ನ ಮಾಡ್ತಾರೆ. ಇವರು ಜನಪ್ರಿಯ ನಾಯಕರು ಅನ್ನೋಂಥ ಎಲ್ಲ ವಿಚಾರವನ್ನ ನಾನು ತಿಳಿಸಿದ್ದೀನಿ. ವಿಡಿಯೋನ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ. ಪ್ರಿಯ ವೀಕ್ಷಕರೇ, ನೀವೆಲ್ಲ ಶೇರ್ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್. ಹೆಂಗೆ ಹೇಳೋದು, ಈಗಲೇ ನಾನು ನಿಮಗೆ ಧನ್ಯವಾದ. ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತಾ ಇದ್ದೀರಾ, ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾ ಇದ್ದೀರಾ, ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಾ ಇದ್ದೀರಾ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿರೋಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಎಲ್ಲ ಕಡೆ ವಿಡಿಯೋನ ನೀವು ಶೇರ್ ಮಾಡ್ತಾ ಇರೋದಕ್ಕೆ ಧನ್ಯವಾದ. ಲೈಕ್ ಮಾಡಿದಾಗ ಹೈಪ್ ಅಂತ ಏನಾದ್ರು ಬಂತು ಅಂದ್ರೆ ಹೈಪ್ ಮಾಡಿ, ಅನೇಕ ಜನಗಳಿಗೆ ಜ್ಯೋತಿಷ್ಯ ವಿಚಾರ ಗೊತ್ತಾಗ್ಲಿ ಅಂತೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ, ನಿಮಗೆಲ್ಲ ಭಗವಂತ ಯಾರ್ಯಾರು ವಿಡಿಯೋನ ವೀಕ್ಷಣೆ ಮಾಡಿದಿರಿ, ಶೇರ್ ಮಾಡಿದಿರಿ, ನಿಮಗೆಲ್ಲ ಸುಖ, ಶಾಂತಿ, ಸಮೃದ್ಧಿಯನ್ನ ಕೊಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.